Kindly subscribe this channel to enjoy more collection of moral stories. ಶಾಂತ ಪಟ್ಟಣವಾದ ರಾವೆನ್ವುಡ್ನಲ್ಲಿ ವಿಸ್ಪರಿಂಗ್ ಶಾಡೋಸ್ ಫಾರೆಸ್ಟ್ನ ಅಂಚಿನಲ್ಲಿ ನಿಗೂಢ ಮನೆಯಿತ್ತು. ದಂತಕಥೆಯ ಪ್ರಕಾರ ಅದರ ಗೋಡೆಗಳ ಒಳಗೆ ಪ್ರಾಚೀನ ಒಗಟುಗಳಿಂದ ರಕ್ಷಿಸಲ್ಪಟ್ಟ ಗುಪ್ತನಿಧಿ ಇದೆ. ಕುತೂಹಲಕಾರಿ ಮಕ್ಕಳ ಗುಂಪು ಎಮ್ಮ, ಜೇಕ್ ಮತ್ತು ಲಿಲಿ ಅವರ ನಿಷ್ಠಾವಂತ ನಾಯಿ ಮ್ಯಾಕ್ಸ್ ಮತ್ತು ಚೇಷ್ಟೆಯ ಬೆಕ್ಕು ವಿಸ್ಕರ್ಸ್ ತಲೆಮಾರುಗಳಿಂದ ಪಟ್ಟಣವನ್ನು ಗೊಂದಲಕ್ಕೀಡು ಮಾಡುವ ರಹಸ್ಯವನ್ನು ಬಿಚ್ಚಿಡಲು ಸಾಹಸವನ್ನು ಪ್ರಾರಂಭಿಸಿದರು. ಒಂದು ಕತ್ತಲೆಯಾದ ಮಧ್ಯಾಹ್ನ ಮಕ್ಕಳು ಲಿಲ್ಲಿಯ ಅಜ್ಜಿಯ ಮನೆಯ ಧೂಳಿನ ಬೇಕಾಬಿಟ್ಟಿಯಾಗಿ ಮರೆಯಾದ ನಕ್ಷೆಯನ್ನು ಕಂಡುಹಿಡಿದರು. ಇದು ವಿಸ್ಪರಿಂಗ್ ಶಾಡೋಸ್ ಫಾರೆಸ್ಟ್ ಮೂಲಕ ಅಂಕುಡೊಂಕಾದ ಮಾರ್ಗವನ್ನು ಚಿತ್ರಿಸುತ್ತದೆ. ಇದು ನಿಗೂಢ ಭೋನಕ್ಕೆ ಕಾರಣವಾಗುತ್ತದೆ. ಉತ್ಸಾಹದ ಹಂಚಿದ ಭಾವನೆಯೊಂದಿಗೆ ಸ್ನೇಹಿತರು ಕಾಡಿನ ಹೃದಯಕ್ಕೆ ತಮ್ಮ ಸಾಕುಪ್ರಾಣಿಗಳನ್ನು ಎಳೆದುಕೊಂಡು ಹೋಗಲು ನಿರ್ಧರಿಸಿದರು. ಮಕ್ಕಳು ಕಾಡಿಗೆ ಪ್ರವೇಶಿಸಿದಾಗ ನೆರಳುಗಳು ರಹಸ್ಯಗಳನ್ನು ಪಿಸುಗುಟ್ಟುವಂತೆ ತೋರುತ್ತಿತ್ತು ಮತ್ತು ಗಾಳಿಯು ಪ್ರಾಚೀನ ಮರಗಳ ಮೂಲಕ ನೃತ್ಯ ಮಾಡುವ ಒಗಟುಗಳನ್ನು ಒಯ್ಯುತ್ತದೆ. ವಿಚಲಿತರಾಗದೆ ನಕ್ಷೆಯ ಮರೆಯಾದ ಶಾಯಿಯಿಂದ ಮಾರ್ಗದರ್ಶಿಸಲ್ಪಟ್ಟ ಗುಂಪು ಒತ್ತಿದರೆ ಕಾಡು ದಟ್ಟವಾಯಿತು ಮತ್ತು ಅವರು ಮಗ್ಗುಲನ್ನು ಸಮೀಪಿಸುತ್ತಿದ್ದಂತೆ ಗಾಳಿಯು ತಣ್ಣಗಾಯಿತು. ಪ್ರವೇಶದ್ವಾರವನ್ನು ತಲುಪಿದ ನಂತರ ಮಕ್ಕಳು ಬಾಗಿಲಿನ ಮೇಲೆ ವಿಶಿಷ್ಟವಾದ ಕೆತ್ತನೆಗಳನ್ನು ಗಮನಿಸಿದರು. ಚಿಹ್ನೆಗಳ ಸರಣಿ ಮತ್ತು ನಿಗೂಢ ಶಾಸನವು ಓದುತ್ತದೆ. ತುಪ್ಪಳ ಮತ್ತು ಪಂಜಗಳೊಂದಿಗೆ ನೀವು ಗೇಟ್ ಅನ್ನು ಪ್ರವೇಶಿಸುತ್ತೀರಿ. ಒಗಟುಗಳನ್ನು ಪರಿಹರಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿ. ಪ್ರತಿ ಕೋಣೆಯಲ್ಲಿ ಒಂದು ಸವಾಲು ಕಾಯುತ್ತಿದೆ. ಮುಚ್ಚಿದ ಗೇಟ್ಗಳ ಹಿಂದೆ ನಿಧಿ ಅಡಗಿದೆ. ಆಳವಾದ ಉಸಿರಿನೊಂದಿಗೆ ಅವರು ಭಾರವಾದ ಬಾಗಿಲನ್ನು ತೆರೆದರು. ಮಿನುಗುವ ಮೇಣದ ಬತ್ತಿಗಳಿಂದ ಅಲಂಕರಿಸಲ್ಪಟ್ಟ ಮಂದವಾಗಿ ಬೆಳಗಿದ ಫೈರ್ ಅನ್ನು ಬಹಿರಂಗಪಡಿಸಿದರು. ಅವರು ಒಳಗೆ ಕಾಲಿಡುತ್ತಿದ್ದಂತೆ ಬಾಗಿಲು ಅವರ ಹಿಂದೆ ಮುಚ್ಚಿತು. ಮಹಲಿನ ನಿಗೂಢ ಮಿತಿಯೊಳಗೆ ಅವರ ಅದೃಷ್ಟವನ್ನು ಮುಚ್ಚಿತು. ಮೊದಲ ಕೋಣೆ ತನ್ನನ್ನು ಚೇಂಬರ್ ಆಫ್ ವಿಸ್ಪರ್ಸ್ ಎಂದು ಪ್ರಸ್ತುತಪಡಿಸಿತು. ಅಲ್ಲಿ ಕಾಡಿನ ಪ್ರತಿಧ್ವನಿಗಳು ಒಗಟುಗಳಲ್ಲಿ ಮಾತನಾಡುತ್ತವೆ. ವಿಸ್ಕರ್ಸ್ ಕುತಂತ್ರದ ಬೆಕ್ಕು ಮಂದ ಬೆಳಕಿನಲ್ಲಿ ಮಿನುಗುವ ಕಣ್ಣುಗಳೊಂದಿಗೆ ಪುರಾತನ ಟೋಮ್ ಪೀಠದ ಮೇಲೆ ವಿಶ್ರಾಂತಿ ಪಡೆಯುವುದನ್ನು ಗಮನಿಸಿತು. ಅದರ ಪುಟಗಳು ಮೊದಲ ಒಗಟನ್ನು ಒಳಗೊಂಡಿವೆ. ಹಗಲಿನಲ್ಲಿ ನಾನು ತೆಗೆದುಕೊಳ್ಳಲ್ಪಟ್ಟಿದ್ದೇನೆ, ಮಧ್ಯರಾತ್ರಿಯಲ್ಲಿ ನಾನು ಪಕ್ಕಕ್ಕೆ ಎಸೆಯಲ್ಪಟ್ಟಿದ್ದೇನೆ, ನೀರಿನಿಂದ ಹುಟ್ಟಿ ಬೆಂಕಿಯಿಂದ ಅಪ್ಪಿಕೊಂಡಿದ್ದೇನೆ, ನಾನು ಏನು? ಒಗಟಿನ ಅರ್ಥವನ್ನು ಯೋಚಿಸುತ್ತಾ ಸ್ನೇಹಿತರು ಕೂಡಿಕೊಂಡರು. ಮ್ಯಾಕ್ಸ್ ಬುದ್ಧಿವಂತ ನಾಯಿ ಕೋಣೆಯ ಮೂಲೆಯಲ್ಲಿ ಧೂಳಿನ ಮರಳು ಗಡಿಯಾರವನ್ನು ತಳ್ಳಿತು. ಒಳಗಿನ ಮರಳು ಶಾಶ್ವತ ಚಕ್ರದಲ್ಲಿ ಹರಿಯಿತು, ನೀರಿನಿಂದ ಹುಟ್ಟಿ ಬೆಂಕಿಯಿಂದ ಅಪ್ಪಿಕೊಂಡಿತು. ಮುಚ್ಚಿದ ಬಾಗಿಲು ತೆರೆದಂತೆ ಕೋಣೆಯು ನಡುಗಿತು, ಮುಂದಿನ ಸವಾಲಿಗೆ ಹಾದಿಯನ್ನು ಬಹಿರಂಗಪಡಿಸಿತು. ಪಜಲ್ ಪಾರ್ಲರ್ ಅವರಿಗಾಗಿ ಕಾದಿತ್ತು, ಪ್ರತಿ ಹೆಜ್ಜೆಗೂ ಬದಲಾಗುವಂತೆ ತೋರುವ ಅಲಂಕೃತ ಒಗಟುಗಳಿಂದ ಅಲಂಕರಿಸಲ್ಪಟ್ಟಿದೆ. ಎಮ್ಮ ತಾರ್ಕಿಕ ಚಿಂತಕ ಬಣ್ಣದ ಅಂಚುಗಳ ಮೊಸಾಯಿಕ್ ಅನ್ನು ಗಮನಿಸಿದರು. ಒಂದು ಧ್ವನಿ ಕೋಣೆಯ ಮೂಲಕ ಪ್ರತಿಧ್ವನಿಸಿತು. ಬಣ್ಣಗಳ ನೃತ್ಯ, ರೋಮಾಂಚಕ ರಚನೆ. ಅವುಗಳನ್ನು ಸರಿಯಾಗಿ ಜೋಡಿಸಿ ಮತ್ತು ನಿಮ್ಮ ದಾರಿಯನ್ನು ಕಂಡುಕೊಳ್ಳಿ. ಆದೇಶವು ಕಾಣದ ಛಾಯೆಗಳಲ್ಲಿ ಮರೆಮಾಡುತ್ತದೆ. ಕೋಟ್ ಅನ್ನು ಭೇದಿಸಿ ಹೊಳಪನ್ನು ಬಿಚ್ಚಿಡಿ. ಲಿಲಿ ಮತ್ತು ಜೇಕ್ ಹೊರಗಿನ ಕಾಡಿನ ವರ್ಣಗಳಿಗೆ ಹೊಂದಿಕೆಯಾಗುವಂತೆ ಅಂಚುಗಳನ್ನು ಮರುಹೊಂದಿಸಿದಂತೆ ವಿಸ್ಕರ್ಸ್ ಗುಪ್ತ ಸ್ವಿಚ್ನಲ್ಲಿ ಪಂಜೆ ಮಾಡಿದರು ಮತ್ತು ಪಾರ್ಲರ್ ರೂಪಾಂತರಗೊಂಡಿತು. ಒಂದು ಮೆಟ್ಟಿಲು ಇಳಿಯಿತು. ಮೂರನೇ ಸವಾಲಿಗೆ ಏರಲು ಗುಂಪನ್ನು ಸೂಚಿಸಿತು. ಲೈಬ್ರರಿ ಆಫ್ ವಿಸ್ಪರ್ಸ್ನಲ್ಲಿ ಪುಸ್ತಕಗಳು ಕಪಾಟಿನಲ್ಲಿ ಜೋಡಿಸಲ್ಪಟ್ಟಿವೆ. ಅವುಗಳ ಬೆನ್ನೆಲುಬುಗಳು ಮರೆತು ಹೋದ ಕಥೆಗಳನ್ನು ಪಿಸುಗುಟ್ಟುತ್ತವೆ. ಮ್ಯಾಕ್ಸ್ ಗಾಳಿಯನ್ನು ಸ್ನಿಫ್ ಮಾಡಿದರು, ಸೂಕ್ಷ್ಮ ಬದಲಾವಣೆಯನ್ನು ಗ್ರಹಿಸಿದರು. ಕೋಣೆಯೊಳಗಿನ ಧ್ವನಿ ಒಗಟನ್ನು ಒಡ್ಡಿತು. ನಾನು ಬಾಯಿಯಿಲ್ಲದೆ ಮಾತನಾಡುತ್ತೇನೆ ಮತ್ತು ಕಿವಿಯಿಲ್ಲದೆ ಕೇಳುತ್ತೇನೆ. ನನಗೆ ದೇಹವಿಲ್ಲ, ಆದರೆ ನಾನು ಗಾಳಿಯೊಂದಿಗೆ ಜೀವಂತವಾಗುತ್ತೇನೆ. ನಾನು ಏನು? ಮಕ್ಕಳು ಗ್ಲಾನ್ಸ್ ವಿನಿಮಯ ಮಾಡಿಕೊಂಡರು ಮತ್ತು ವಿಸ್ಕಸ್ ಎತ್ತರದ ಕಪಾಟಿನಲ್ಲಿ ಕುಳಿತು ಪ್ರಾಚೀನ ಸೀಶೆಲ್ ಅನ್ನು ಹೊಡೆದರು. ಅದು ನೆಲದ ಮೇಲೆ ಉರುಳಿತು ಮತ್ತು ಕೋಣೆಯು ಸೌಮ್ಯವಾದ ಹಮ್ನೊಂದಿಗೆ ಪ್ರತಿಕ್ರಿಯಿಸಿತು. ಒಂದು ಗುಪ್ತ ಬಾಗಿಲು ಕೆಳಕ್ಕೆ ಹೋಗುವ ಮೆಟ್ಟಿಲನ್ನು ಬಹಿರಂಗಪಡಿಸಿತು, ಹೊಸ ರಹಸ್ಯಗಳು ತೆರೆದುಕೊಳ್ಳುತ್ತವೆ ಎಂದು ಭರವಸೆ ನೀಡಿತು. ಕ್ರಿಪ್ಟಿಕ್ ಕ್ಯಾಟಕಾಮ್ಸ್ಗೆ ಇಳಿಯುವಾಗ ಗಾಳಿಯು ಪಾರಮಾರ್ಥಿಕ ಚಳಿಯೊಂದಿಗೆ ದಪ್ಪವಾಯಿತು. ಕೋಣೆಯನ್ನು ಚಾಚಿದ ಕೈಗಳನ್ನು ಹಿಡಿದ ಪ್ರತಿಮೆಗಳಿಂದ ಅಲಂಕರಿಸಲಾಗಿತ್ತು, ಪ್ರತಿಯೊಂದಕ್ಕೂ ವಿಭಿನ್ನ ರತ್ನದ ಕಲ್ಲುಗಳು. ಧ್ವನಿಯೊಂದು ಪ್ರತಿಧ್ವನಿಸಿತು, ಪ್ರಕೃತಿಯ ರತ್ನಗಳು, ರೋಹಿತದ ಬೆಳಕು. ಅವುಗಳನ್ನು ಸರಿಯಾಗಿ ಇರಿಸಿ, ರಾತ್ರಿಯನ್ನು ಬಹಿರಂಗಪಡಿಸಿ. ಮಳೆಬಿಲ್ಲಿನ ಸ್ಪರ್ಶ, ಪ್ರಿಸ್ಮ ಹಾರಾಟ. ಮಾರ್ಗವನ್ನು ಅನಾವರಣಗೊಳಿಸಿ, ದೃಷ್ಟಿಯನ್ನು ಸ್ವೀಕರಿಸಿ. ಕಾಮನಬಿಲ್ಲಿನ ಬಣ್ಣಗಳಿಗೆ ಹೊಂದಿಕೆಯಾಗುವಂತೆ ಲಿಲಿ ರತ್ನದ ಕಲ್ಲುಗಳನ್ನು ಎಚ್ಚರಿಕೆಯಿಂದ ಜೋಡಿಸಿದಾಗ ಪ್ರತಿಮೆಗಳಿಂದ ಮೃದುವಾದ ಹೊಳಪು ಹೊರಹೊಮ್ಮಿತು.
ಕೈಗಳು ಚಲಿಸಿದವು, ಮಹಲಿನ ಹೃದಯಕ್ಕೆ ಒಂದು ಮಾರ್ಗವನ್ನು ತೆರೆಯಿತು. ಅಂತಿಮ ಕೋಣೆಯಲ್ಲಿ ಎನ್ಚಾಂಟೆಡ್ ಚೇಂಬರ್ ಕಾಯುತ್ತಿತ್ತು, ಅಲೌಕಿಕ ಹೊಳಪಿನಲ್ಲಿ ಸ್ನಾನ ಮಾಡಿತು. ಅದರ ಮಧ್ಯಭಾಗದಲ್ಲಿ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಎದೆಯೊಂದಿಗೆ ಪೀಠವಿತ್ತು. ಧ್ವನಿಯು ಕೊನೆಯ ಒಗಟನ್ನು ಹೇಳಿತು. ನಿಶ್ಚಲತೆಯಲ್ಲಿ ನಾನು ಉಸಿರಾಡುತ್ತೇನೆ, ಮೌನದಲ್ಲಿ ನಾನು ಕಿರುಚುತ್ತೇನೆ. ಪಿಸುಮಾತುಗಳ ನೆರಳು, ಕನಸುಗಳ ಕೀಪರ್. ನನ್ನ ರಹಸ್ಯಗಳನ್ನು ಅನ್ಲಾಕ್ ಮಾಡಿ, ಕಾಣದದನ್ನು ಸ್ವೀಕರಿಸಿ. ನಿಧಿಯ ಕೀಲಿಯು ಒಳಗೆ ಇರುತ್ತದೆ. ಒಳನೋಟದ ಕಿಡಿಯೊಂದಿಗೆ ಜೇಕ್ ತನ್ನ ಜೇಬಿನಿಂದ ಒಂದು ಸಣ್ಣ ಕೊಳಲನ್ನು ಹಿಂಪಡೆದನು. ಕುಟುಂಬದ ಚರಾಸ್ತಿ ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟಿತು. ಅವರು ಕಾಡುವ ಮಧುರವನ್ನು ನುಡಿಸಿದರು, ಮತ್ತು ಕೊನೆಯ ಸ್ವರವು ಮರೆಯಾಗುತ್ತಿದ್ದಂತೆ ಎದೆಯು ನಿಧಾನವಾಗಿ ತೆರೆದುಕೊಂಡಿತು, ಒಳಗೆ ವಿಕಿರಣ ಬೆಳಕನ್ನು ಬಹಿರಂಗಪಡಿಸಿತು. ಚೇಂಬರ್ ಉಷ್ಣತೆಯಿಂದ ತುಂಬಿದಂತೆ ಮಹಲಿನ ರಹಸ್ಯಗಳು ಬಯಲಾದವು. ಗುಪ್ತವಾದ ನಿಧಿಯು ಚಿನ್ನ ಅಥವಾ ಆಭರಣಗಳಲ್ಲ, ಆದರೆ ಪುರಾತನ ಕಲಾಕೃತಿಗಳ ಸಂಗ್ರಹವಾಗಿತ್ತು. ಪ್ರತಿಯೊಂದು ಪಿಸುಗುಟ್ಟುವ ನೆರಳುಗಳ ಇತಿಹಾಸ ಮತ್ತು ಮ್ಯಾಜಿಕ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಮಹಲು ಒಮ್ಮೆ ನಿಗೂಢವಾಗಿ ಮುಚ್ಚಿಹೋಗಿತ್ತು. ಮಕ್ಕಳು ಮತ್ತು ಅವರ ನಿಷ್ಠಾವಂತ ಸಹಚರರನ್ನು ಅಪ್ಪಿಕೊಂಡರು, ಅವರ ಹೃದಯದ ಶುದ್ಧತೆಯನ್ನು ಗುರುತಿಸಿದರು. ನಿಧಿಯನ್ನು ಅನಾವರಣಗೊಳಿಸುವುದರೊಂದಿಗೆ ಮಹಲಿನ ಮೋಡಿಮಾಡುವಿಕೆ ಎತ್ತಲ್ಪಟ್ಟಿತು ಮತ್ತು ಬಾಗಿಲು ತೆರೆದು ಗುಂಪನ್ನು ಪಿಸುಗುಟ್ಟುವ ಕಾಡಿಗೆ ಹಿಂತಿರುಗಿಸಿತು. ನೆರಳುಗಳು ತಮ್ಮ ಧನ್ಯವಾದಗಳನ್ನು ಪಿಸುಗುಟ್ಟಿದವು ಮತ್ತು ಗಾಳಿಯು ಪ್ರಾಚೀನ ಕತೆಗಳ ಪ್ರತಿಧ್ವನಿಗಳನ್ನು ಒಯ್ಯಿತು. ಮಕ್ಕಳು ಮತ್ತು ಅವರ ಸಾಕು ಪ್ರಾಣಿಗಳು ಹೊರಹೊಮ್ಮಿದವು, ಸಾಹಸ, ಒಗಟುಗಳು ಮತ್ತು ನಿಗೂಢವಾದ ಮಹಲಿನ ಹೃದಯದಲ್ಲಿ ಮುನ್ನುಗ್ಗುವ ಬಾಂಧವ್ಯದಿಂದ ಶಾಶ್ವತವಾಗಿ ಬದಲಾಗಿದೆ. ವಿಸ್ಪರಿಂಗ್ ಶಾಡೋಸ್ನ ಮಹಾನ್ ರಹಸ್ಯವು ಬಹಿರಂಗವಾಯಿತು.